दैवतन्नः भगवान् वेङ्कटदेवदैवतन्नः श्री श्रीनिवासः परदैवतन्नः श्री श्री ಹೋಗೋದು ನೋಡಿರ್ತೀವಿ, ವಿಮಾನದಲ್ಲಿ ಹೋಗೋದು ನೋಡ್ತೀವಿ. ಬರೀ ನಾವು ಸೆಲೆಬ್ರಿಟಿಗಳನ್ನು ಹೈಫೈ ನೋಡ್ತೀವಿ ಅಷ್ಟೇ. ಕೆಳಮಟ್ಟದಲ್ಲಿ ರೈತರಾಗಿ ದುಡಿಯುವಂಥ ಕೆಲವೊಬ್ಬ ಸೆಲೆಬ್ರಿಟಿಗಳಲ್ಲಿ ಡಿ ಬಾಸ್ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇವತ್ತು ಖುಷಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ನೀವು ಡಿ ಬಾಸ್ ಅಭಿಮಾನಿಗಳ ಸಂಘಗಳ ಎಲ್ಲ ಸದಸ್ಯರುಗಳಿಗೆ ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ನೀವು ರೈತರಿಗೆ ಸಲಹೆಯನ್ನು ಕೊಡೋದ್ರ ಜೊತೆಗೆ ನೀವು ಕೂಡ ಸಾಧ್ಯ ಆದಷ್ಟು ರೈತರಾಗಿ ರೈತರಿಂದ ಎಷ್ಟು ಸೌಲಭ್ಯಗಳಿರೋದನ್ನು ನಾನೊಂದು 10ರಿಂದ 15 ನಿಮಿಷದಲ್ಲಿ ಹೇಳ್ತೀನಿ, ತಿಳ್ಕೊಳ್ರಿ. ಇದು ಭಾಳ ಮುಖ್ಯವಾದ ಅಂಶ. ಈಗ ನಮಗೆ ನಮ್ಮ ಕೊಪ್ಪಳಕ್ಕೆ ನಮ್ಮ ಗವಿಸಿದ್ದೇಶ್ವರ ಹಾಜರವರು ಬಂದು ನಿಮ್ಮ ಊರಿಗೆ ಕೆರೆಯನ್ನು ವ್ಯವಸ್ಥೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಕೆರೆ ತುಂಬಿಸೋ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನ ದಿನ ನಮ್ಮ ಕೊಪ್ಪಳ ಜಿಲ್ಲೆ ಬರಗಾಲ ಪೀಡಿತ ಅಂತ ಆದರೂ ಕೂಡ ನಮ್ಮ ಗಿಣಿಗೇರಿ ಗ್ರಾಮಕ್ಕೆ ಬರ ಬಂದಿಲ್ಲ. ಯಾಕಂದರೆ ಕೆರೆ ಇರೋದ್ರಿಂದ ಬರಗಾಲ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಆ ಕೆರೆಯಲ್ಲಿರುವ ನೀರುಗಳು ನಿಮ್ಮ ಎಲ್ಲ ಸುತ್ತಮುತ್ತ ಹಳ್ಳಿಯ ಸುತ್ತಮುತ್ತ ಬೋರ್ವೆಲ್ಗಳ ರೀಚಾರ್ಜ್ ಆಗುತ್ತೆ. ಅಂದರೆ ಅವುಗಳಿಗೆ ನೀರನ್ನು ಒದಗಿಸುವಂಥ ಕಾರ್ಯ ಕೆರೆ ಮಾಡ್ತಾಯಿದ್ವಿ. ಈ ಒಂದು ಕೆಲಸದಿಂದ ನಮಗೆ ಯಾವುದೇ ರೀತಿಯಿಂದ ಬರಗಾಲ ಅಂತ ನಮಗೆ ಅನಿಸ್ತಾ ಇಲ್ಲ. ಬೇರೆ ಕಡೆ ನೀವು ಹೋಗಿ ನೋಡಿರಿ, ಇಲ್ಲೇ ನೀವು ಯಾವ್ದು ಬಾಣಾಪುರ ದಾಟ್ರಿ, ಯಾವ ಊರಲ್ಲಿ ಎಲ್ಲ ಒಣ ಬಣ ಎಷ್ಟು ಕೆರೆ ಇದ್ರೆ ಏನು ಬಂತು, ಏನಿದ್ರೆ ಏನು ಬಂತು, ಯಾವ ಬೋರ್ವೆಲ್ ಇದ್ರೆ ಏನು ಯೂಸು, ಯಾವುದು ಉಪಯೋಗ ಹೇಳ್ರಿ. ನಾವು ಅಂತೀವಿ ನಮ್ಮದು ಮಸಾರಿ ಭೂಮಿ ಇದೆ, ನಮಗೇನೋ ಉಪಯೋಗ ಆಗ್ತಾಯಿದೆ, ಅಲ್ಲಿ ಎರೆ ಭೂಮಿ ಇದೆ. ಯಾವುದೇ ಭೂಮಿ ಆಗಲಿ ನಾವು ಮಾಡಿಕೊಳ್ಳುವಂಥ ಕೆಲಸದಲ್ಲಿ ಇರ್ತದೆ.
ಮುಖ್ಯವಾಗಿ ಅಲ್ಲಿ ಕೃಷಿ ಹೊಂಡಗಳನ್ನು ನಾವು ತೋರಿಸ್ಕೊಂಡಿರ್ತಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ರೈತರು ಮುಖ್ಯವಾಗಿ ಏನಂದರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಈಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಕೆಮಿಕಲ್ ಕಡೆ ನಾವು ಯಥೇಚ್ಛವಾಗಿ ಒಲವನ್ನು ತೋರ್ತಾ ಇದ್ವಿ. ದಯವಿಟ್ಟು ಮೊದಲನೇದಾಗಿ ಅದನ್ನು ಅವಾಯ್ಡ್ ಮಾಡಿರಿ. ಕೆಮಿಕಲ್ ಮುಕ್ತ ಭಾರತವನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಕೂಡ ನೀವು ಕೂಡ ಕೈ ಜೋಡಿಸ್ರಿ. ಕೆಮಿಕಲ್ ಮುಕ್ತವನ್ನು ಯಾವಾಗ ಮಾಡಿದರು ಅನ್ನೋದು ನಿಮಗೆಲ್ಲ ಗೊತ್ತಿರೋದು. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರಲ್ಲಿ ಕೆಲವೊಂದಿಷ್ಟು ನಂಚಿನ ಸೀನಿಯರ್ಸ್ ಎಲ್ಲ ವ್ಯಕ್ತಿಗಳಿದ್ದಾರೆ, ಯಜಮಾನರಿದ್ದಾರೆ. ಯಜಮಾನ್ರಿಗೆ ಕೇಳ್ರಿ, ಯಾರಾದರೂ ಮುಂಚೆ ನೀವು ಯೂರಿಯಾ ಯೂಸ್ ಮಾಡಿದ್ರಾ, DAP ಯೂಸ್ ಮಾಡಿದ್ರಾ, ಕಾಂಪ್ಲೆಕ್ಸ್ ಯೂಸ್ ಮಾಡಿದ್ರಾ ಕೇಳ್ರಿ, ಯಾರೂ ಮಾಡಿರಲಿಲ್ಲ. ಯಾಕೆ ಮಾಡ್ತಿರಲಿಲ್ಲ ಅಂದರೆ ಅವ್ರಿಗೆ ಅದರ ಅವಶ್ಯಕತೆಯೇ ಇರಲಿಲ್ಲ. ನಮಗೆ ಯಾವಾಗ ಫುಡ್ಡಿನ ಅವಶ್ಯಕತೆ ಇತ್ತು, ಜನಸಂಖ್ಯೆ ಜಾಸ್ತಿ ಆಯಿತು, ಆವಾಗ ಫುಡ್ಡಿನ ಜಾಸ್ತಿ ಮಾಡೋಕ್ಕಂದಾಗೆ ನಾವು ಈ ಪದಾರ್ಥಗಳನ್ನು ಬಳಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.